ನೋಡಿ ನೀವು ನೋಡ್ತಿರ್ಬೋದು ನಮ್ಮ ಕೋಳಿಗಳು ನೋಡಿ ನಾನಿಲ್ಲಿ ಏನು ಹಾಕಿದೆ ಅಂದರೆ ಹೀರೆಕಾಯಿ. ಇದು ಇನ್ನೊಂದು ಇಂಗ್ಲೀಷ್ ರಿಜಿಗಾರ್ಡು ಹೀರೆಕಾಯಿ. ವೇಸ್ಟ್ ಯಾವುದು ಕೂಡ ವೇಸ್ಟ್ ಮಾಡಬಾರ್ದು. ತಂದು ಕೋಳಿಗಳಿಗೆ ಹಾಕಿ, ಏನಕ್ಕೆ ನಾವು ತಿಂದಷ್ಟು ಹೆಲ್ತೇ ಇರ್ತವೆ. ಅದು ನ್ಯಾಚುರಲ್ ಫುಡ್. ಅದು ನೋಡಿ ನಮ್ಮ ತೋಟದಲ್ಲಿ ಬೆಳಿತೀವಿ, ಬೆಳೆದ ಅಲ್ಲೇ ತಂದು ಅಲ್ಲೇ ಹಾಕ್ತಾಯಿರ್ತೀನಿ. ಬೆಳೆದಿರೋದು ವೇಸ್ಟೇಜ್ ನಾನು ಯಾವುದೂ ಕೂಡ ವೇಸ್ಟ್ ಮಾಡಲ್ಲ. ನೋಡಿ ಎಲ್ಲ ತಿಂತಿದೆ ಹಸಿರು. ಇದರ ಹಸಿರಾಗಿರೋದು ಹಸಿ ತರಕಾರಿ ತಿಂದರೆ ಕೋಳಿಗಳು ಆಲ್ಮೋಸ್ಟ್ ಆರೋಗ್ಯ. ನಾವು ಈ ಫುಡ್ ತರೋ ಅವಶ್ಯಕತೆ ಇರಲ್ಲ. ಇವಾಗ ಸಂತೆಗಳು ಹೋಗೋದು, ಸಂತೆಗೆ ಹೋಗ್ಬಿಟ್ಟು ಅಲ್ಲಿ ವೇಸ್ಟೇಜ್ ತುಂಬ ಬಿಸಾಕಿರ್ತಾರೆ. ಸೊ ಅದೆಲ್ಲ ಒಂದು ಹಾಕ್ಬಿಟ್ರೆ ಕೋಳಿ ಪಟ್ಟು ತನ್ನಗೆ ತಾನು ತಿಂತಾ ಇರ್ತವೆ, ತಿಂದು ಆರೋಗ್ಯ ಇರ್ತವೆ. ಮೇವು ಅಂದರೆ ಅಲ್ಲಿಗೆ ನಾವು ಸ್ವಲ್ಪ ಸೇವಿಂಗ್ ಆಗುತ್ತೆ. ಅದು ಫುಡ್ ಸೇವ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಮನೇಲಿ ವೇಸ್ಟೇಜ್ ಧಾನ್ಯಗಳು, ತರಕಾರಿಗಳು, ಈ ರೋಡ್ ಸೈಡೆಲ್ಲ ಈಗ ತರಕಾರಿಗಳು ಹಾಕಿರ್ತಾರೆ, ಅದರಲ್ಲಿ ವೇಸ್ಟೇ ಬಿಸಾಕ್ತಾರೆ. ಸಾಕು ತರಕಾರಿಗಳು ಅದನ್ನು ತಂದು ಹಾಕಿ ನೋಡಿ ಯಾವ ರೀತಿ ತಿಂತಿದೆ ಕೋಳಿ. ನೋಡ್ತಿರ್ಬೋದು ನೀವೇ. ಒಟ್ಟಿನಲ್ಲಿ ಕೋಳಿ ಆರೋಗ್ಯವಾಗಿ ಚೆನ್ನಾಗಿರ್ತವೆ, ಜಾಸ್ತಿ ಬೇಗ ರೋಗ ಬರೋಲ್ಲ. ಸಂತೋಷ ನೋಡ್ತಿರ್ಬೋದಲ್ಲ ಹಿಂಗೆ ಕಚ್ಚಾಡ್ತೀವಿ ನೋಡಿ. ಅದು ವೈಲೆನ್ಸ್ ಆಗುತ್ತೆ, ತೋರಿಸ್ಬಾರ್ದು. ನೋಡ್ತಿದ್ದೀರಲ್ಲ ನೋಡಿ. ಸೊ ನಾನು ಹೇಳೋದು ಇಷ್ಟೇ, ಕೋಳಿ ಬೇಗ ದಪ್ಪಾಗಬೇಕು, ಬೇಗ ನಾವು ಮಾರಬೇಕು, ನಾವು ಬೇಗ ಆದಾಯ ಕಾಣಬೇಕು ಅಂದ್ಬಿಟ್ಟು ಈ ಚಿಕನ್ ಫುಡ್ಡು ಮತ್ತು ಈ ಕೋಳಿ ಫುಡ್ಡು ಆ ಥರದ್ದೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ. ಬೇಗ ಪ್ಯೂರ್ ನಾಟಿ ಕೋಳಿಗೆ ನೀವು ಪ್ಯೂರ್ ನಾಟಿ ಕೋಳಿ ಸಾಕಂತೆ ಕ್ರಾಸ್ನ ನಾಟಿ ಕೋಳಿ ಸಾಕ್ತಿದ್ದೀರ ಅಂದಾಗ ಅದನ್ನ ಯೂಸ್ ಮಾಡಿ. ಇವಾಗ ಸೆಡ್ ಮಾಡಿಕೊಂಡು ಅದೊಂದಷ್ಟು ಇನ್ವೆಸ್ಟ್ ಮಾಡಿರ್ತೀರ, ಅಮೌಂಟು ಒಂದು 2-3 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ, ಬೇಗ ಆದಾಯ ತೆಗಿಬೇಕಂದ್ರೆ ಮಾಡ್ತಿರ್ತೀರ, ಅದಕ್ಕೆ ಯೂಸ್ ಮಾಡಿ. ಬಟ್ ನೀವು ಪ್ಯೂರಾಗಿ ಒರಿಜಿನಲ್ ನಾಟಿ ಕೋಳಿ ಸಾಕ್ತೀನಿ ಅಂದರೆ ಒರಿಜಿನಲಿಟಿ ನ್ಯಾಚುರಲ್ ಆಗಿ. ಇವಾಗ ಕಾಡಲ್ಲಿ ಯಾವ ರೀತಿ ಇರುತ್ತೆ ನಾಟಿ ಕೋಳಿ, ಫ್ರೀ ರೇಂಜ್ ಕಾಡಲ್ಲಿ ಈ ಕಾಡು ಕೋಳಿ ಇರುತ್ತಲ್ಲ, ಸೊ ಆ ಥರ ಸಾಕ್ತೀನಿ ಅಂದರೆ ಇದಕ್ಕೆ ಯಾವುದೇ ಥರ ಚಿಕನ್ ಫುಡ್ ಯೂಸ್ ಮಾಡಬಾರ್ದು. ನ್ಯಾಚುರಲ್ ಫುಡ್ಡು ನೋಡಿ. ತರಕಾರಿ ಕಾಡಲ್ಲಿರೋದೆಲ್ಲ ನೋಡಿ, ನೋಡ್ತಿರ್ಬೋದು. ಇವಾಗ ಕಾವ್ಯ ಕೂರಿಸಿದ್ದು ಎದ್ದು ಬಂದಿದೆ, ಇಲ್ಲಿ ಸಗಣಿ ಕರೀತಾ ಇದೆ. ಈ ಕಾಡಲ್ಲಿರೋದು ಕಾಡು ಕೋಳಿ ಯಾವ ರೀತಿ ಇರುತ್ತೆ, ಈ ನವಿಲುಗಳು ಆಗಲಿ, ಕಾಡಿನ ಪಕ್ಷಿಗಳಾಗಲಿ ಯಾವ ರೀತಿ ತಿಂತೇವೆ, ನಾನು ಅದೇ ರೀತಿ ಮೆಥಡ ಮಾಡ್ತಿರೋದು. ಈಗ ನಾನು ಕೋಳಿ ಮೊಟ್ಟೆ ಕೂರಿಸಿದ್ರು ಕೂಡ ಮನೇಲೇ ಕೂರಿಸ್ತಿರೋದು. ಇವಾಗ ಕಾಡಲ್ಲೆಲ್ಲ ಯಾರೂ ಹೋಗ್ಬಿಟ್ಟು ಅವಕ್ಕೆ ಬೂದಿ ಹಾಕಿ ತಪ್ಪರೆ ಹುಲ್ಲು ಹಾಕ್ಬಿಟ್ಟು ಇಲ್ಲ ಒಂದು ಕಡೆ ಇಟ್ಬಿಟ್ಟು ಯಾರೂ ಕೂಡ ಮರಿ ಮಾಡಿಸಲ್ಲ. ಅದು ತಾನೇ ಗುಡ ಇರ್ತವೆ, ಇಲ್ಲ ತಾನೇ ಎಲ್ಲೋ ಒಂದು ಮೊಟ್ಟೆ ಇರ್ತವೆ, ಮರಿ ಮಾಡ್ತೇವೆ. ಸೊ ನಾನು ಅದೇ ಥರ ಮೆಥಡ್ ಯೂಸ್ ಮಾಡ್ತಿರೋದು. ನಾನೆಂತೂ ನಮ್ಮ ಬೇಕಾದ್ರೆ ಹೊರಗಡೆ ಬನ್ನಿ ತೋರಿಸ್ತೀನಿಲ್ಲ ನಿಮಗೆ ಯಾವ ರೀತಿ ಕೂರಿಸಿದ್ದು ನಾನು ಅದನ್ನು ನೋಡಿ. ಏನಿಲ್ಲ, ಚಿಕನ್ ಫುಡ್ ಯೂಸ್ ಮಾಡ್ತಂದರೆ ಬೇಗ ದಪ್ಪ ಆಗ್ತವೆ. 6 ಮಂತು 9 ಮಂತ್ಸಲ್ಲೆಲ್ಲ ಬಂದುಬಿಡ್ರೆ ದಪ್ಪ ಆಗಿಬಿಡ್ತವೆ. 6 ಮಂತ್ಸ್ಗೆಲ್ಲ ಚಿಕನ್ ಫುಡ್ ಜಾಸ್ತಿ ಯೂಸ್ ಮಾಡ್ತಂದರೆ. ಸೊ ಅಲ್ಲಿಗೆ ನಮಗೆ ನ್ಯಾಚುರಾಲಿಟಿ ಹೋಗ್ಬಿಡುತ್ತೆ, ಒರಿಜಿನಾಲಿಟಿ ಹೋಗುತ್ತೆ. ಹೋದಾಗ ಚಿಕನ್ನು ರುಚಿ ಟೇಸ್ಟ್ ಬರೋಲ್ಲ ಅಷ್ಟು, ನಾಟಿ ಕೋಳಿ ಅಷ್ಟು ಟೇಸ್ಟು. ಬಟ್ ಇವಾಗ ನಮ್ಮದು ಇದೆಯಲ್ಲ, ನಾವು ಅದೇ ಥರ ಯಾವುದೂ ಕೂಡ ಯೂಸ್ ಮಾಡಲ್ಲ, ನ್ಯಾಚುರಲ್. ಇದಕ್ಕೆ ಯೂಸ್ ಮಾಡೋದು ಜಾಸ್ತಿ ನಾನು ಭತ್ತ, ರಾಗಿ, ಅದು ಬಿಟ್ಟರೆ ಹಳ್ಳಿ ಜೋಳ ಅಂತ ಬರುತ್ತಲ್ಲ, ಮುಸ್ಕಿನ ಜೋಳ, ಅದು ಬಿಟ್ಟರೆ ಇನ್ನು ತರಕಾರಿಗಳು. ತರಕಾರಿಗಳನ್ನ ನಾವೇ ನೋಡಿ ನೋಡ್ತಿರ್ಬೋದು ನೋಡಿ. ತರಕಾರಿಗಳು ನಾವು ಇಲ್ಲೇ ಬೆಳ್ಕೊತೀವಿ. ಅದು ಬಿಟ್ಟರೆ ನೋಡಿ ಇಲ್ಲಿದೆ ತೋಟದಲ್ಲಿ ನೋಡ್ತಿರ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ತೋಟ ಇದೆ, ಅದಕ್ಕೋಸ್ಕರ ನಾಟಿ ಕೋಳಿಗೋಸ್ಕರ ಈ ತೋಟ ಮಾಡಿರೋದು ನಾನು. ಇದು ಹಣ್ಣಿನ ತೋಟ ಅದು. ಅದರಲ್ಲಿ ಎಲ್ಲ ಥರ ಹಣ್ಣು ಹಾಕಿದ್ದೀನಿ. ಇವಾಗ ಇನ್ನೂ ಬಿಟ್ಟಿದ್ದಿಲ್ಲ. ಕೆಲವೊಂದು ಪಪ್ಪಾಯಿ ಇದೆ, ಪಪ್ಪಾಯಿನ ಹಣ್ಣಾದಂಗೆ ನಾನು ಸೇಲ್ ಮಾಡ್ತಿಲ್ಲ ಅದನ್ನು. ಪಪ್ಪಾಯಿ ಹಣ್ಣಾದಂಗೆಲ್ಲ ಪಪ್ಪಾಯಿನ ಕೋಳಿಗಳಿಗೆ ಹಾಕ್ತಿದ್ದೀನಿ. ಅದು ಜಾಸ್ತಿ ಹಣ್ಣಾಗೋದು ಬಿಡ್ತಲ್ಲ, ಮೀಡಿಯಮ್ ಹಣ್ಣಾದ ತಕ್ಷಣ ಕಟ್ ಮಾಡಿ. ಏನಕ್ಕೆ ಅಂದರೆ ಅದು ಪಪ್ಪಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು, ಮತ್ತು ಕೋಳಿಗೂ ಕೂಡ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು. ಪಪ್ಪಾಯಿ ಗೊತ್ತೋದ್ರ ಬಗ್ಗೆ ಎಲ್ಲ ಅನ್ಕೋತೀವಿ ತುಂಬ ಜನಕ್ಕೆ. ಪಪ್ಪಾಯಿ ಬಗ್ಗೆ ಅದೊಂಥರ ಹೊಟ್ಟೆ ಕ್ಲೀನ್ ಮಾಡುತ್ತೆ. ಅದು ಆಸಿಡ್ ತರೋದು ಕ್ಲೀನ್ ಮಾಡುತ್ತೆ. ಈ ರೋಗ ಬಂದು ಕೋಳಿಗಾಗಲಿ ಅದು ಪಪ್ಪಾಯಿ ಹಾಲು ಆ ಥರದ್ದೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡ್ತಿರ್ಬೋದು ನೋಡಿ ನೀರು. ನಾನು ಡೈಲಿ ಇನ್ನೊಂದೇನಪ್ಪ ಅಂದರೆ ಮೇಯ್ನು ಈ ವಾಟರ್. ಪ್ರತಿದಿನ ಈ ನಾವು ನೀರಿಡೋದ ಏನಿದೆ, ಅದು ಹೆಸರೇ ಬರ್ತಿಲ್ಲ, ಬಕೀಟು ಯಾವುದೋ ಒಂದು ಪ್ಲೇಟು ನಾವು ಎಲ್ಲಿ ನೀರು ಇಡ್ತೀವಿ ಅದನ್ನು ಪ್ರತಿದಿನ ಕ್ಲೀನ್ ಮಾಡಬೇಕು. ಒಂದು ದಿನ ಮಿಸ್ ಮಾಡಬಾರ್ದು. ಪ್ರತಿದಿನ ಅನ್ನೋದಕ್ಕಿಂತ ಡೈಲಿ 2 ಇಂದ 3 ಟೈಮ್ಸ್ ಕ್ಲೀನ್ ಮಾಡಿ ಹೊಸ ನೀರು ಇಡಬೇಕು. ಇವಾಗ ಕುಡಿದಿರುತ್ತೆ ಕಡೆ, ಇವಾಗ ನಾನು ಬೆಳಿಗ್ಗೆ ಇಟ್ಟಿದ್ದೀನಿ, ಬಂದು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇದು 11-12 ಗಂಟೆ ಬಂದು ಮತ್ತೆ ಕ್ಲೀನ್ ಮಾಡಬೇಕು. ಮತ್ತೆ ಇನ್ನೊಂದು ಸತಿ ಮಧ್ಯಾಹ್ನ 1-2 ಗಂಟೆ ಆ ಥರ 3 ಗಂಟೆಯಲ್ಲಿ ಒಂದು ಸತಿ ಕ್ಲೀನ್ ಮಾಡಬೇಕು. ಮತ್ತು ಇನ್ನೊಂದು ಸತಿ ಸಂಜೆ
ಕ್ಲೀನ್ ಮಾಡಿ ಇಡಬೇಕು. ಏನಕ್ಕೆ ನಾವು ಎಷ್ಟು ಕ್ಲೀನಾಗಿ ಇಟ್ಟು ನೀರಾಗಿ ಕೊಡ್ತೀವಿ, ನೀರಿಡ್ತೀವಿ, ಅಷ್ಟು ಕೋಳಿ ಆರೋಗ್ಯ ಇರ್ತವೆ. ಇನ್ನು ಬೇಕೆ ಸುತ್ತಮುತ್ತ ಎಲ್ಲ ಗಲೀಜಾಗಿರಲಿ ನೋಡಿ. ನಾವು ಇಲ್ಲಿ ಕಾಂಗ್ರೆಸ್ ಯಾವುದೂ ಕಿತ್ತಿಲ್ಲ. ಏನಕ್ಕೆ ಮರಿಗಳಂಗೆ ಸೇವಿಂಗು ಇದರೊಳಗೆ ಮರಿಗಳು ಇವಾಗ ಗರುಡ ಗಿಡಗ ಬತ್ತಂದ್ರೂ ಕೂಡ ಮರಿಗಳು ಹೊರಡ ಕೂತ್ಕೊಂಡ್ಬಿಡುತ್ತೆ. ಮರಿಗಳು ಎತ್ತಕ್ಕಾಗಲ್ಲ, ಎಳ್ದಿಕ್ಕಾಗಲ್ಲ, ಎತ್ಕೊಳ್ಳೋಕ್ಕಾಗಲ್ಲ, ಔಸ್ಕೊ ಕೂತ್ಕೊಳ್ಳುತ್ತೆ. ಇಲ್ಲಿ ಕ್ಲೀನ್ ನೋಡಿ ಈ ಥರ ಇತ್ತು ಅಂದರೆ ಆರಾಮಾಗಿ ಮರಿಗಳನ್ನ ಗಿಡಗೆ ಎತ್ಕೊಬಿಡುತ್ತೆ. ಸೊ ಇಲ್ಲಿ ಇತ್ತು ಅಂದರೆ ಮರಿಗಳು ಔತ್ಕೊ ಕೂತ್ಕೊಳ್ಳುತ್ತೆ. ಇದೆಲ್ಲ ಟೆಕ್ನಿಕ್ಕು, ಇದೆಲ್ಲ ಯೂಸ್ ಮಾಡಬೇಕು. ನೋಡ್ತಿರ್ಬೋದು ನೋಡಿ ನೀರೇ ಕುಡಿತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ನನ್ನ ಅನುಭವದ ಮಾತಿದು. ಇದರಲ್ಲಿ ಏನಾದ್ರು ತಪ್ಪಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಲವ್ ಯು ಆಲ್.